ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪ್ರತಿದಿನ ಒಂದೆರಡು ಖರ್ಜೂರವನ್ನು ತಿನ್ನಬೇಕು? ಆಪ್ಷನ್ಸ್: ಎ ಮೈಗ್ರೇನ್, ಬಿ ಕಫ, ಸಿ ರಕ್ತಹೀನತೆ, ಡಿ ಆಯಾಸ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತಹೀನತೆ. ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇರುವವರು ಪ್ರತಿದಿನ ಒಂದೆರಡು ಖರ್ಜೂರವನ್ನು ತಿನ್ನಬೇಕು. ಇದರಲ್ಲಿ ಕಬ್ಬಿಣವು ಹೇರಳವಾಗಿ ಕಂಡುಬರುತ್ತದೆ. ನಿಮ್ಮ ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ನೀವು ರಕ್ತಹೀನತೆಗೆ ಬಲಿಯಾಗಬಹುದು. ಆದ್ದರಿಂದ ನೀವು ಪ್ರತಿದಿನ ಖರ್ಜೂರವನ್ನು ತಿನ್ನುವುದರಿಂದ ರಕ್ತ ಉತ್ಪತ್ತಿಯಾಗುತ್ತದೆ. ಮತ್ತು ಪೀರಿಯಡ್ಸ್ ಸಮಯದಲ್ಲಿ ತೀವ್ರವಾದ ನೋವಿನಿಂದ ಬಳಲುತ್ತಿರುವ ಮಹಿಳೆಯರು ತಮ್ಮ ಆಹಾರದಲ್ಲಿ ಖರ್ಜೂರವನ್ನು ಸೇರಿಸಬೇಕು. ಒಣಗಿದ ಖರ್ಜೂರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಇರುತ್ತದೆ. ಇದು ಪೀರಿಯಡ್ಸ್ ನೋವನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಜ್ವರ, ಶೀತ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವವರಿಗೆ ಯಾವುದು ನೈಸರ್ಗಿಕ ಔಷಧಿಯಾಗಿ ರಾಮಬಾಣವಾಗಿದೆ? ಆಪ್ಷನ್ಸ್: ಎ ಶುಂಠಿ, ಬಿ ಕಾಳುಮೆಣಸು, ಸಿ ಅರಿಶಿಣ, ಡಿ ಕೃಷ್ಣ ತುಳಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ತುಳಸಿ. ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಶೀತ ಮತ್ತು ಕೆಮ್ಮಿನಿಂದ ಬಳಲುತ್ತಿದ್ದರೆ, ಇನ್ನು ಅತಿಯಾದ ಜ್ವರ ಇರುವವರಿಗೂ ಕೂಡ ಕೃಷ್ಣ ತುಳಸಿ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಇದರ ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯ ತಜ್ಞರು ಹೇಳುವ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ತುಳಸಿ ಎಲೆಗಳು ಅಥವಾ ತುಳಸಿ ಚಹಾ ಅಥವಾ ಕಷಾಯವನ್ನು ಕುಡಿಯುವುದರಿಂದ ನಮ್ಮ ರಕ್ತ ಶುದ್ಧೀಕರಣವಾಗುತ್ತದೆ. ನಮ್ಮ ದೇಹದಿಂದ ವಿಷಕಾರಿ ಅಂಶಗಳು ದೂರವಾಗುತ್ತವೆ. ಇದು ನಮ್ಮನ್ನು ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದ ದೂರವಿಡಲು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮೂರನೇ ಪ್ರಶ್ನೆ, ನಮ್ಮ ದೇಶಕ್ಕೆ ಸ್ವತಂತ್ರ ದೊರೆಯುವ ಮುಂಚೆಯಿಂದ ಉತ್ಪಾದನೆಯಾಗುತ್ತಿರುವ ಬಿಸ್ಕತ್ತು ಯಾವುದು? ಆಪ್ಷನ್ಸ್: ಎ ಮ್ಯಾರಿಗೋಲ್ಡ್, ಬಿ ಟೈಗರ್, ಸಿ ಪಾರ್ಲೆಜಿ, ಡಿ ಬ್ರಿಟಾನಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರ್ಲೆಜಿ. ಪಾರ್ಲೆಜಿಯನ್ನು ದೇಶಕ್ಕೆ ಸ್ವತಂತ್ರ ದೊರೆಯುವ ಮುಂಚೆಯೇ ಸ್ಥಾಪಿಸಲಾಗಿತ್ತು. ಪಾರ್ಲೆಜಿ ಸಂಸ್ಥಾಪಕರಾದ ಮೋಹನ್ ಲಾಲ್ ದಯಾಳ್ ಅವರು 1929ರಲ್ಲಿ ಮುಂಬೈನ ವಿಲೆ ಪಾರ್ಲೆಯಲ್ಲಿ ಮೊದಲ ಪಾರ್ಲೆ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಪಾರ್ಲೆ ಹೌಸ್ ಆಗ ಕೇವಲ 12 ಕಾರ್ಮಿಕರೊಂದಿಗೆ ಪ್ರಾರಂಭವಾಯಿತು. ಈಗ ಅದು 50,500ಕ್ಕೂ ಹೆಚ್ಚು ಉದ್ಯೋಗಿಗಳ ಕುಟುಂಬವಾಗಿದೆ. ಇನ್ನು ಪಾರ್ಲೆ ಉತ್ಪನ್ನಗಳು ಪ್ರಪಂಚದಾದ್ಯಂತ ಜನಪ್ರಿಯ. ಇದು US, UK, ಕೆನಡಾ, ನ್ಯೂಜಿಲೆಂಡ್, ಮಧ್ಯಪ್ರಾಚ್ಯ ಮತ್ತು ಆಸ್ಟ್ರೇಲಿಯಾದ ಇತರ 6 ದೇಶಗಳಲ್ಲಿ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ನಾಲ್ಕನೇ ಪ್ರಶ್ನೆ, ಹೆಚ್ಚು ಮಾಂಸಾಹಾರ ಅಥವಾ ಆಲ್ಕೋಹಾಲ್ ಸೇವಿಸುವವರಲ್ಲಿ ಕಾಣುವ ಪ್ರಮುಖ ಸಮಸ್ಯೆ ಯಾವುದು? ಆಪ್ಷನ್ಸ್: ಎ ಕಿಡ್ನಿ ವೈಫಲ್ಯ, ಬಿ ಹೃದಯಾಘಾತ, ಸಿ ಫ್ಯಾಟಿ ಲಿವರ್, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ಯಾಟಿ ಲಿವರ್. ಹೆಚ್ಚು ಮಾಂಸಾಹಾರ ಅಥವಾ ಆಲ್ಕೋಹಾಲ್ ಸೇವನೆಯಿಂದ ನಮ್ಮ ದೇಹದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಶೇಖರಣೆಯಾಗುತ್ತಾ ಹೋಗುತ್ತದೆ. ಅದರಲ್ಲೂ ವಿಶೇಷವಾಗಿ ಲಿವರ್ ಭಾಗದ ಜೀವಕೋಶಗಳಲ್ಲಿ ಇದು ಹೆಚ್ಚಾಗಿ ಶೇಖರಣೆಯಾಗಿ ಲಿವರ್ ಉರಿಯೂತಕ್ಕೆ ಕಾರಣವಾಗುತ್ತದೆ. ಇದರಿಂದ ಲಿವರ್ ಮೊದಲಿನಂತೆ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಲಿವರ್ ಕೊಡುವಂತಹ ಒತ್ತಡ ಹೊಟ್ಟೆಯ ಗಾತ್ರ ಹೆಚ್ಚಾಗುವ ಹಾಗೆ ಮಾಡುತ್ತದೆ. ಲಿವರ್ನಲ್ಲಿ ಕೊಬ್ಬಿನ ಅಂಶ ಶೇಖರಣೆಯಾಗಿ ಸರಿಯಾಗಿ ಮೆಟಬಾಲಿಸಂ ಪ್ರಕ್ರಿಯೆ ನಡೆಯದೆ ಇನ್ಸುಲಿನ್ ಸೂಕ್ಷ್ಮತೆ ಕೂಡ ಕಡಿಮೆಯಾಗಿ ಹೊಟ್ಟೆ ದಪ್ಪ ಆಗುವಂತೆ ಮಾಡುತ್ತದೆ. ಐದನೇ ಪ್ರಶ್ನೆ, ಭಾರತದಲ್ಲಿ ಯಾವ ನದಿ ವಿರುದ್ಧ ದಿಕ್ಕಿನಲ್ಲಿ ಹರಿಯುತ್ತದೆ? ಆಪ್ಷನ್ಸ್: ಎ ಯಮುನಾ, ಬಿ ಬ್ರಹ್ಮಪುತ್ರ, ಸಿ ಕಾಳಿ, ಡಿ ನರ್ಮದಾ. ಸರಿಯಾದ ಉತ್ತರ ಆಪ್ಷನ್ ಡಿ ನರ್ಮದಾ. ಭಾರತದ ಹೆಚ್ಚಿನ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತವೆ.
ಆದಾಗ್ಯೂ ಇದೊಂದು ನದಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ, ಜೊತೆಗೆ ದೇಶವನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ. ಈ ನದಿಯನ್ನು ಗಂಗಾ ಮತ್ತು ಯಮುನಾ ನದಿಯಂತೆ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ. ಇದು ಮಧ್ಯಪ್ರದೇಶ ಮತ್ತು ಗುಜರಾತ್ನ ಪ್ರಮುಖ ನದಿಯಾಗಿದೆ. ನರ್ಮದಾ ನದಿಯು ದೇಶದ 7 ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಈ ನದಿಯು ಮೈಕಾಲ್ ಪರ್ವತದ ಅಮರಕಂಟಕ್ ಮತ್ತು ಸೋನಭದ್ರಾ ಪರ್ವತಗಳಿಂದ ಹುಟ್ಟುತ್ತದೆ. ಮೇಲಿನಿಂದ ಅಮರಕಂಟಕ್ ಮಧ್ಯಪ್ರದೇಶದ ಶಾಹ್ದೋಲ್ ಜಿಲ್ಲೆಯ ಪುಷ್ಪರಾಜ್ ಗಢ ತೆಹ್ಸೀಲ್ ನಲ್ಲಿದೆ. ಮುಖ್ಯವಾಗಿ ಬಿರುಕು ಕಣಿವೆಯಿಂದಾಗಿ ನರ್ಮದಾ ನದಿಯು ಹಿಮ್ಮುಖ ದಿಕ್ಕಿನಲ್ಲಿ ಹರಿಯುತ್ತದೆ. 6ನೇ ಪ್ರಶ್ನೆ, ಅಮಾವಾಸ್ಯೆಯಂದು ಮಗು ಜನಿಸಿದರೆ ಅದರ ಅರ್ಥವೇನು? ಆಪ್ಷನ್ಸ್: ಎ ಶುಭ, ಬಿ ಅಶುಭ, ಸಿ ಪುನರ್ಜನ್ಮ, ಡಿ ಕರ್ಮಫಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಅಮಾವಾಸ್ಯೆಯಂದು ಮಗು ಜನಿಸಿದರೆ ಖಂಡಿತ ಶುಭ, ಏಕೆಂದರೆ ನಿಮ್ಮ ಜನ್ಮವು ನಿಮ್ಮ ಹಿಂದಿನ ಜೀವನದ ಸಂಪರ್ಕದಿಂದ ಬಂದಿರುತ್ತದೆ ಅಥವಾ ಹಿಂದಿನ ಜನ್ಮಕ್ಕೆ ಸಂಪರ್ಕ ಹೊಂದಿರುತ್ತದೆ. ಅಂದರೆ ನಿಮ್ಮ ಪೂರ್ವಜರು ತಮ್ಮ ಆಸೆಗಳು ಪೂರೈಸದ ಕಾರಣ ಅದೇ ವಂಶದವರಾಗಿ ಅಮಾವಾಸ್ಯೆಯಂದು ಮರುಜನ್ಮ ಪಡೆಯುತ್ತಾರೆ. ಅಮಾವಾಸ್ಯೆಯಂದು ಮಗು ಜನಿಸಿದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪುನರ್ಜನ್ಮ ಪಡೆದುಕೊಂಡಿದ್ದಾರೆ ಎಂದರ್ಥ. ಅಮಾವಾಸ್ಯೆಯಂದು ಜನಿಸಿರುವುದರಿಂದ ಅವರು ಹೆಚ್ಚು ಪ್ರಾಬಲ್ಯ ಹೊಂದಿರುತ್ತಾರೆ ಮತ್ತು ಅಮಾವಾಸ್ಯೆಯ ರಾತ್ರಿ ರಾಹುವಿನ ವ್ಯಕ್ತಿತ್ವವು ಹೆಚ್ಚು ಗೋಚರಿಸುತ್ತದೆ. ಹಾಗಾಗಿ ಆ ದಿನ ಹುಟ್ಟಿದವರೆಲ್ಲ ತುಂಬಾ ವ್ಯಕ್ತಿತ್ವವುಳ್ಳವರು. 7ನೇ ಪ್ರಶ್ನೆ, ಯಾವ ದೇಶದಲ್ಲಿ ಮಹಿಳೆಯರ ಬದಲು ಪುರುಷರು ಬುರ್ಕವನ್ನು ಧರಿಸುತ್ತಾರೆ? ಆಪ್ಷನ್ಸ್: ಎ ಆಫ್ರಿಕಾ, ಬಿ ಇರಾನ್, ಸಿ ನಮೀಬಿಯಾ, ಡಿ ಸೌತ್ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ. ಆಫ್ರಿಕಾ ದೇಶದ ಟುವಾರೆಗ್ ಬುಡಕಟ್ಟು ಮುಸ್ಲಿಂ ಸಮುದಾಯದಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ. ಇಲ್ಲಿನ ಮಹಿಳೆಯರು ಇಸ್ಲಾಮಿಕ್ ಸಂಪ್ರದಾಯ ಪದ್ಧತಿಯನ್ನು ಪಾಲಿಸುವುದಿಲ್ಲ. ಮಹಿಳೆಯರ ಬದಲು ಪುರುಷರು ಬುರ್ಕವನ್ನು ಧರಿಸುತ್ತಾರೆ. ಟುವಾರೆಗ್ ಮಹಿಳೆಯರು ಸುಂದರವಾಗಿದ್ದು ಅವರ ಮುಖವನ್ನು ನಾವು ಸದಾ ನೋಡಬೇಕು ಎನ್ನುವ ಕಾರಣಕ್ಕೆ ಅವರಿಗೆ ಬುರ್ಕಾ ನಿಷೇಧಿಸಲಾಗಿದೆ ಎನ್ನುತ್ತಾರೆ ಇಲ್ಲಿನ ಪುರುಷರು. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸೀತಾಫಲವನ್ನು ತಿನ್ನಬಾರದು? ಆಪ್ಷನ್ಸ್: ಎ ನರ ಸಮಸ್ಯೆ, ಬಿ ಶುಗರ್, ಸಿ ಬಿಪಿ, ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೀತಾಫಲದಲ್ಲಿರುವ ಅನೋನಾಸಿನ್ ಎಂಬ ವಿಷವು ನರ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಆದ್ದರಿಂದ ನರ ಸಮಸ್ಯೆ ಇರುವವರು ಸೀತಾಫಲವನ್ನು ತಿನ್ನಬಾರದು ಮತ್ತು ಕಾಯಿಲೆಗಳಿಗೆ ಔಷಧಿ ಸೇವಿಸುವವರು ಸಹ ಈ ಹಣ್ಣನ್ನು ತಿನ್ನಬಾರದು. ಇದು ಅವರ ರಕ್ತದೊತ್ತಡವನ್ನು ಇದ್ದಕ್ಕಿದ್ದಂತೆ ಕಡಿಮೆಯಾಗುವಂತೆ ಮಾಡುತ್ತದೆ. ಇನ್ನು ಕೆಲವರಿಗೆ ಕಣ್ಣುಗಳು ಕೆಂಪಾಗಿರುತ್ತವೆ, ಕಣ್ಣುಗಳಿಂದ ನೀರು ಹರಿಯುತ್ತಿರುತ್ತವೆ, ಅಂತಹವರು ಸಹ ಸೀತಾಫಲವನ್ನು ತಿನ್ನಬಾರದು. ಮತ್ತು ಶೀತ ವಾತಾವರಣದಲ್ಲಿ ಅವುಗಳನ್ನು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಇವು ಕ್ಯಾಲೋರಿಗಳಲ್ಲಿ ಸಮೃದ್ಧವಾಗಿವೆ. ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತವೆ. ಆದ್ದರಿಂದ ಬೊಜ್ಜಿನ ಸಮಸ್ಯೆ ಇರುವವರು ಸಹ ಸೀತಾಫಲವನ್ನು ಹೆಚ್ಚಾಗಿ ತಿನ್ನಬಾರದು. ಹಾಗೂ ಗರ್ಭಿಣಿಯರು ಸೀತಾಫಲ ಹಣ್ಣನ್ನು ಆದಷ್ಟು ಕಡಿಮೆ ಸೇವಿಸಬೇಕು. ಬೀಜಗಳು ಆಕಸ್ಮಿಕವಾಗಿ ಹೊಟ್ಟೆಯನ್ನು ಪ್ರವೇಶಿಸಿದರೆ ಗರ್ಭಪಾತದ ಅಪಾಯವು ಹೆಚ್ಚಾಗಿರುತ್ತದೆ. ಹಾಗೂ ಮಧುಮೇಹ ಮತ್ತು ಸ್ಥೂಲಕಾಯದಿಂದ ಬಳಲುತ್ತಿರುವವರು ಸಹ ವೈದ್ಯರ ಸಲಹೆಯೊಂದಿಗೆ ಮಾತ್ರ ಸೀತಾಫಲ ಹಣ್ಣುಗಳನ್ನು ಸೇವಿಸಬೇಕು. 9ನೇ ಪ್ರಶ್ನೆ, ಮುಸ್ಲಿಂ ಸಮುದಾಯದ ಜನರು ಹಂದಿ ಮಾಂಸವನ್ನು ಏಕೆ ತಿನ್ನುವುದಿಲ್ಲ? ಆಪ್ಷನ್ಸ್: ಎ ಧಾರ್ಮಿಕ ಕಾರಣ, ಬಿ ಆರೋಗ್ಯ, ಸಿ ಅಶುದ್ಧ ಪ್ರಾಣಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬರೀ ಮುಸ್ಲಿಂ ಮಾತ್ರವಲ್ಲ, ಹಿಂದೂ ಸೇರಿದಂತೆ ಬೇರೆ ಕೆಲ ಧರ್ಮದ ಜನರೂ ಕೂಡ ಹಂದಿ ಮಾಂಸವನ್ನು ತಿನ್ನುವುದಿಲ್ಲ. ಧಾರ್ಮಿಕ ಕಾರಣವನ್ನು ಹೊರತುಪಡಿಸಿ ಹಂದಿ ಮಾಂಸ ತಿನ್ನದಿರಲು ಇನ್ನೊಂದು ಕಾರಣವೆಂದರೆ ನೈರ್ಮಲ್ಯ ಮತ್ತು ಆರೋಗ್ಯ. ಹಂದಿಗಳನ್ನು ಸಾಮಾನ್ಯವಾಗಿ ಕೊಳಕು ಪ್ರಾಣಿ ಎಂದು ಪರಿಗಣಿಸಲಾಗಿದೆ. ಹಂದಿ ತನ್ನ ಆಹಾರದಲ್ಲಿ ವಿವಿಧ ವಸ್ತುಗಳನ್ನು ತಿನ್ನುತ್ತದೆ, ಕಸ ಮತ್ತು ಮಲವನ್ನು ಸಹ ತಿನ್ನುತ್ತದೆ. ಹಂದಿಯ ದೇಹದಲ್ಲಿ ಪರಾವಲಂಬಿಗಳು, ಬ್ಯಾಕ್ಟೀರಿಯಾಗಳು ಬೆಳೆಯುವ ಅಪಾಯವಿರುತ್ತದೆ. ಅದು ಮನುಷ್ಯರ ಆರೋಗ್ಯವನ್ನು ಹದಗೆಡಿಸುತ್ತದೆ. ಈಗ ಹಂದಿ ಮಾಂಸದ ಸ್ವಚ್ಛತೆ ಹಾಗೂ ಪರೀಕ್ಷೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆಯಾದರೂ ಇಸ್ಲಾಮಿಕ್ ದೃಷ್ಟಿಕೋನಗಳಲ್ಲಿ ಇದನ್ನು ಇನ್ನೂ ಅಸುರಕ್ಷಿತವೆಂದು ಪರಿಗಣಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.